ನರೇಂದ್ರ ಮೋದಿ 3.0 ಯುಗಾರಂಭಕ್ಕೆ ಇನ್ನು ಕೇವಲ 4 ಗಂಟೆಗಳು ಮಾತ್ರ ಬಾಕಿ ಇದೆ. ಸಂಜೆ 7:15 ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಇದಕ್ಕೋಸ್ಕರ ತಯಾರಿಯನ್ನು ಅದ್ಧೂರಿಯಾಗಿ ಮಾಡಲಾಗ್ತಾ ಇದೆ. ರಾತ್ರಿ 7:15ರಿಂದ 8 ಗಂಟೆಯವರೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿದೆ. ಮೋದಿ ಪ್ರಮಾಣ ವಚನಕ್ಕೆ ಇನ್ನು 4 ಗಂಟೆಯಷ್ಟೇ ಬಾಕಿ ಇದೆ. ರಾಷ್ಟ್ರಪತಿ ಭವನದಲ್ಲಿ ಅದ್ಧೂರಿ ತಯಾರಿ. ಹಾಗೆ ನೋಡಕ್ ಹೋದ್ರೆ ಈಗಾಗಲೇ 4 ಗಂಟೆ, ಇನ್ನು 3 ಗಂಟೆ 15 ನಿಮಿಷ, 4 ಗಂಟೆನೂ ಇಲ್ಲ, 3 ಗಂಟೆ 15 ನಿಮಿಷ ಅಷ್ಟೇ ಬಾಕಿ ಇರತಕ್ಕಂಥದ್ದು. ರಾತ್ರಿ 7:15ದಿಂದ 8 ಗಂಟೆಯವರೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಯಾಗಿದೆ. ಸುಮಾರು 45 ನಿಮಿಷಗಳ ಕಾರ್ಯಕ್ರಮ ಇದೆ. ಒಂದು ಬಾರಿಗೆ 3ರಿಂದ 4 ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ. ಇವತ್ತು ಖಾತೆ ಹಂಚಿಕೆ ಇಲ್ಲ, ಬಹುತೇಕ ನಾಳೆ ನಾಡಿದ್ರಲ್ಲಿ ಖಾತೆ ಹಂಚಿಕೆಯನ್ನು ಮಾಡ್ತಾರೆ. ಇವತ್ತು ಕೇವಲ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದರಲ್ಲೂ ಕೂಡ ಸಂಪುಟ ದರ್ಜೆಯ ಮಂತ್ರಿಗಳು ಅಥವಾ ರಾಜ್ಯ ಖಾತೆಯ ಮಂತ್ರಿಗಳು, ಸ್ವತಂತ್ರ ಖಾತೆಯ ಮಂತ್ರಿಗಳು ಅಂತ ಅಷ್ಟೇ ಹೇಳ್ತಾರೆ. ಯಾರ್ಯಾರಿಗೆ ಸಂಪುಟ ದರ್ಜೆ, ಯಾರಿಗೆ ರಾಜ್ಯ ಖಾತೆ, ಯಾರಿಗೆ ಸ್ವತಂತ್ರ ಖಾತೆ ಅಂತ. ಮತ್ತೊಂದು ಕಡೆ ಈಗ ಕರ್ತವ್ಯ ಪಥದಲ್ಲಂತೂ ಎಲ್ಲಿ ನೋಡಿದರಲ್ಲಿ ಮೋದಿಯ ಬ್ಯಾನರ್ ಮತ್ತು ಬಿಜೆಪಿಯ ಬಾವುಟ ಹಾರಾಡ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಕರ್ತವ್ಯ ಪಥದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಯೋಚನೆ ಇತ್ತು ಮೊದಲು. ಬಟ್ ಅದಾದ ನಂತರ ಬದಲಾದ ಸನ್ನಿವೇಶದಲ್ಲಿ ರಾಷ್ಟ್ರಪತಿ ಭವನದಲ್ಲೇ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು. ಈ ಮುಖಾಂತರ 2014, 2019 ಮತ್ತು 2023 ಸತತ 3ನೇ ಬಾರಿಗೆ ಕಾಂಗ್ರೆಸ್ಸೇತರ ವ್ಯಕ್ತಿಯೊಬ್ಬರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದರ ಜೊತೆಗೆ ಜವಾಹರ್ಲಾಲ್ ನೆಹರು ಅವರ ಹೆಸರಿನಲ್ಲಿದ್ದಂತಹ ಸತತ 3 ಬಾರಿ ಪ್ರಧಾನಿ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವರ ಜೊತೆಯಲ್ಲಿ ಈಗಾಗಲೇ ಸಂಪುಟದಲ್ಲಿ ಯಾರ್ಯಾರು ಸೇರ್ಪಡೆಯಾಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಎಲ್ಲವೂ ಫೈನಲ್ ಆಗಿದೆ. ಬಿಜೆಪಿಯಿಂದ ಎಷ್ಟು, ಮಿತ್ರ ಪಕ್ಷಗಳಿಂದ ಎಷ್ಟು ಮಂದಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಯಾರ್ಯಾರು ಮಾಡಬೇಕು, ಇದೆಲ್ಲವೂ ಕೂಡ ಈಗಾಗಲೇ ನಿರ್ಧಾರ ಆಗಿದೆ. ಇವತ್ತು ನಡೆದಂತಹ ಟೀ ಪಾರ್ಟಿಯಲ್ಲೇ ಯಾರ್ಯಾರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಎಲ್ಲರೂ ಕೂಡ ಹಾಜರಿದ್ದರು.